ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಮಂಡ್ಯದ ಮಹಾವೀರ ಚಿತ್ರಮಂದಿರದಲ್ಲಿ ಯಶಸ್ವಿಯಾಗಿ ಪ್ರದರ್ಶನಗೊಳ್ಳುತ್ತಿದ್ದು, ಚಿತ್ರಮಂದಿರಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಚಿತ್ರ ನಿರ್ದೇಶಕರು ಭೇಟಿಯಾಗಿದ್ದರು ಮತ್ತು ಅಭಿಮಾನಿಗಳೊಂದಿಗೆ ಚಿತ್ರದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡರು. ಡೆವಿಲ್ ಸಿನಿಮಾ ಅತಿ ನಿರೀಕ್ಷಿತ ಸಿನಿಮಾವಾಗಿದ್ದು, ಮಂಡ್ಯದ ಮಹಾವೀರ ಚಿತ್ರಮಂದಿರದಲ್ಲಿ ಯಶಸ್ವಿ ಪ್ರದರ್ಶನಗೊಳ್ಳುತ್ತಿದ್ದು, ಈ ಹಿನ್ನೆಲೆಯಲ್ಲಿ ವಿಜಯಲಕ್ಷ್ಮಿ ಅವರು ಅಭಿಮಾನಿಗಳತ್ತ ಭೇಟಿ ನೀಡಿ ಅವರ ಅಭಿಪ್ರಾಯಗಳನ್ನು ಕೂಡ ಸ್ವೀಕರಿಸಿದರು. ವಿಜಯಲಕ್ಷ್ಮಿ ಮತ್ತು ಚಿತ್ರದ ನಿರ್ದೇಶಕ ಪ್ರಕಾಶ್ ರವರು ಆಗಮಿಸಿದ ಸಂದರ್ಭದಲ್ಲಿ ಪಟಾಕಿ ಸಿಡಿಸಿ ಬೃಹತ್ ಗಾತ್ರದ ಹಾರ ಹಾಕಿ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ವಿಜಯಲಕ್ಷ್ಮಿ ಮತ್ತು ಚಿತ್ರದ ನಿರ್ದೇಶಕ ಪ್ರಕಾಶ್ ರವರು, ರಾಜ್ಯಾದ್ಯಂತ ಡೆವಿಲ್ ಸಿನಿಮಾಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಮಂಡ್ಯದ ಮಹಾವೀರ ಚಿತ್ರಮಂದಿರದಲ್ಲೂ ಕೂಡ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ಅಭಿಮಾನಿಗಳು ಹೆಚ್ಚಿನ ರೀತಿಯಲ್ಲಿ ಚಿತ್ರವನ್ನು ನೋಡುತ್ತಿದ್ದಾರೆ. ಮುಂದೆಯೂ ಕೂಡ ಚಿತ್ರವನ್ನು ಸಕ್ಸಸ್ ಆಗಿ ತೆಗೆದುಕೊಂಡು ಹೋಗಬೇಕು ಅಂತ ಅವರು ಹೇಳಿದರು. ಎಲ್ಲ ಕನ್ನಡ ಚಿತ್ರಗಳಿಗೂ ಹೀಗೆ ಪ್ರೀತಿ ಮತ್ತೆ ಪ್ರೋತ್ಸಾಹ ಮಾಡಿ ತೋರಿಸಿ. ಎಲ್ಲರೂ ಥಿಯೇಟರ್ಗೆ ಬಂದು ಫಿಲ್ಮ್ ನೋಡಿ, ಆಮೇಲೆ ಪೈರಸಿನ ಎಂಟರ್ಟೈನ್ ಮಾಡಬೇಡಿ. ಏನು ಇದ್ದಾರೆ, ಸ್ವಲ್ಪ ಚೆನ್ನಾಗಿದ್ದಾರೆ, ಆರಾಮಾಗಿ ಇದ್ದಾರೆ. ನಿಮ್ ಪ್ರೀತಿ ಎಲ್ಲ ಹೋಗಿ ಹೇಳಿದಾಗ ತುಂಬಾ ಖುಷಿ ಪಡ್ತಾರೆ. ಇಷ್ಟು ಕೆಟ್ಟದಲ್ಲಿ ಒಂದು ಒಳ್ಳೆ ನಡೀತಾ ಇದೆ ಅಂದ್ರೆ ಇದೆ ನಿಮ್ ಪ್ರೀತಿ ಮತ್ತೆ ನಿಮ್ ಸಪೋರ್ಟ್ ಅವ್ರಿಗೆ ಆಗ್ತಿದೆ. ಕೇಳ್ತಾರೆ ಸಿನಿಮಾ ಹೇಗಿದೆ ಅಂತ ಹೇಳಿದ್ರು. ಏನಿದೆ ಇಷ್ಟ ಆಯ್ತಾ? ಸಿನಿಮಾ ಚೆನ್ನಾಗಿದ್ಯಾ? ಅಷ್ಟೇ ಬೇಕಾಗಿರೋದು ನಮ್ಗೆ. ನಾನು ದರ್ಶನ್ ಇಷ್ಟು ಕಷ್ಟಪಟ್ಟು ಈ ಪಿಕ್ಚರ್ ಮಾಡಿದ್ದೆ ನಿಮ್ಗೆಲ್ಲ ಇಷ್ಟ ಆಗಲಿ ಅಂತ. ಮಂಡ್ಯದ ಎಸಿ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ ನಡೆದಿದೆ. ಸರ್ಕಾರಿ ಅಧಿಕಾರಿಗಳು ಸಿಬ್ಬಂದಿಗೆ ಇದರ ಮೂಲಕ ಶಾಕ್ ವ್ಯಕ್ತವಾಗಿದೆ. ಬೆಂಗಳೂರಿನಿಂದ ಬಂದಿರುವ ಇಬ್ಬರು ಡಿವೈಎಸ್ಪಿಗಳ ನೇತೃತ್ವದಲ್ಲಿ ದಾಳಿ ನಡೆಯಿತು. ಅಧಿಕಾರಿ ಸಿಬ್ಬಂದಿಯ ಮೊಬೈಲ್ ವಶಕ್ಕೆ ಪಡೆದು ಕಚೇರಿ ಶೋಧ ಮಾಡಲಾಯಿತು. ಅಧಿಕಾರಿಗಳ ಸಮಯ ಪ್ರಜ್ಞೆ, ಸಮಯಕ್ಕೆ ಸರಿಯಾಗಿ ಕರ್ತವ್ಯಕ್ಕೆ ಹಾಜರಾಗ್ತಾರಾ, ಸಾರ್ವಜನಿಕರ ಅರ್ಜಿಗಳನ್ನು ವಿಚಾರಣೆ ಮಾಡ್ತಾರಾ ಅನ್ನೋದನ್ನು ಪ್ರಶ್ನೆ ಮಾಡಲಾಯಿತು.
ಬರುವಾಗ ಜೇಬಿನಲ್ಲಿ ದುಡ್ಡೆಷ್ಟಿತ್ತು, ಹೋಗಬೇಕಾದ್ರೆ ಎಷ್ಟಿದೆ, ಮೊಬೈಲ್, ಗೂಗಲ್ ಪೇ, ಫೋನ್ಪೇ ವಹಿವಾಟಿನ ಬಗ್ಗೆಯೂ ಚೆಕಿಂಗ್ ಮಾಡಲಾಯಿತು. ಸಾರ್ವಜನಿಕರಿಂದ ಸಾಕಷ್ಟು ದೂರು ಬಂದ ಹಿನ್ನೆಲೆಯಲ್ಲಿ ದಿಢೀರ್ ದಾಳಿ ನಡೆದಿದೆ. ಸಾರ್ವಜನಿಕರಿಂದ ದೂರು ಅಹವಾಲು ಸ್ವೀಕರಿಸುತ್ತಿರುವ ಲೋಕಾಯುಕ್ತರು. ಸರ್, ಇವರು ಪತ್ರಿಕೆಯವರು ಇವರು ಪ್ರೆಸ್ನವರಂತೆ ಸರ್. ಅಲ್ಲಿಂದನೇ ತೆಗಿ. ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಕಾಮಗಾರಿಗಳ ಸಂಬಂಧ ಸಚಿವ ಚಲುವರಾಯಸ್ವಾಮಿ ಅವರ ವಿರುದ್ಧ ಮಾಜಿ ಶಾಸಕ ಸುರೇಶ್ ಗೌಡ ಆರೋಪ ಆಧಾರರಹಿತ ಅಂತ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಮೈಸೂರು ಅಧ್ಯಕ್ಷ ಸಿ ಡಿ ಗಂಗಾಧರ್ ಖಂಡನೆ ವ್ಯಕ್ತಪಡಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಾವು ಕ್ಷೇತ್ರದ ಶಾಸಕರಾಗಿದ್ದಾಗ ಅನುಮೋದನೆ ಪಡೆದ ಕಾಮಗಾರಿಗಳಿಗೆ ಸಚಿವರು ಚಾಲನೆ ನೀಡುತ್ತಿದ್ದಾರೆ ಅಂತ ಮಾಜಿ ಶಾಸಕರು ಹೇಳ್ತಿದ್ದಾರೆ. ಈ ಸಂಬಂಧ ಅವರು ತಮ್ಮ ಅವಧಿಯಲ್ಲಿ ಕಾಮಗಾರಿಯ ಕಾರ್ಯಾನುಮೋದನೆ ಪಡೆದ ದಾಖಲೆಗಳನ್ನು ಪ್ರದರ್ಶನ ಮಾಡಲಿ ಅಂತ ಹೇಳಿದರು. ಜಿಲ್ಲೆಯಲ್ಲಿ ಕೈಗಾರಿಕೆ ಸ್ಥಾಪಿಸುವ ಸಂಬಂಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಜಾಗ ನೀಡುತ್ತಿಲ್ಲ ಎನ್ನುತ್ತಿರುವುದು ಹಾಸ್ಯಾಸ್ಪದ. ಇದಕ್ಕೆ ಮಂಡ್ಯ ಕ್ಷೇತ್ರದ ಶಾಸಕರು ಉತ್ತರ ನೀಡಿದ್ದಾರೆ. ಅವರು ಜಿಲ್ಲೆಗೆ ಕೈಗಾರಿಕೆಗಳನ್ನು ತರುವ ಉತ್ಸಾಹದಲ್ಲಿದ್ದರೆ ಮುಖ್ಯಮಂತ್ರಿ ಅಥವಾ ಕೈಗಾರಿಕಾ ಮಂತ್ರಿಗಳನ್ನು ಭೇಟಿ ಮಾಡಿ ಚರ್ಚೆ ಮಾಡಲಿ. ಅದು ಬಿಟ್ಟು ಒಪ್ಪಂದ ಬಿಟ್ಟು 1.5 ವರ್ಷದಿಂದ ಕೇವಲ ಏರಿಕೆಗಳಿಗೆ ಸೀಮಿತವಾಗುವುದು ಬೇಡ ಅಂತ ಗಂಗಾಧರ್ ಹೇಳಿದರು. ಜನಮೆಚ್ಚಿದ ನಮ್ಮ ನಾಯಕರು ಆದ ಚಲುವರಾಯಸ್ವಾಮಿ ಅವರ ಬಗ್ಗೆ ನಾಗಮಂಗಲದ ಮಾಜಿ ಶಾಸಕರಾದ ಸುರೇಶ್ ಗೌಡ ತಮ್ಮ ಭಾವನೆಯನ್ನು, ಸುಳ್ಳು ಮಾಹಿತಿಗಳನ್ನು ಮಾಧ್ಯಮ ಸ್ನೇಹಿತರಿಗೆ ಮತ್ತು ನಾಗಮಂಗಲದ ಜನತೆಗೆ ನೀಡ್ತಾ ಇರೋದನ್ನು ನಾವು ಖಂಡಿಸ್ತೀವಿ. ಮೇ 13, 2023 ಚುನಾವಣೆ ಆಗಿ 2.5 ವರ್ಷಗಳು ಕಳೆದ ನಂತರ ಈಗ ಮಾಜಿ ಶಾಸಕರಿಗೆ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಮತ್ತು ನಮ್ಮ ನಾಯಕರ ಬಗ್ಗೆ ಜ್ಞಾನೋದಯ ಆದಂಗೆ ಮಾತಾಡ್ತಾ ಇದ್ದಾರೆ. ಹಲವಾರು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ನಾಗಮಂಗಲ ತಾಲೂಕು ಮಾಜಿ ಶಾಸಕ ನಾಪತ್ತೆಯಾಗಿದ್ದರು. ಕಾರ್ಯಕರ್ತರ ಕೈಗೂ ಸಿಗ್ದಲೇ ಏನವರು ಮತ ನೀಡಿದರು ಅವ್ರಿಗೂ ಸಿಗ್ದಲೇ ಆಗಿಂದಾಗೆ ಆಗಾಗ ಬಂದು ಹೋಗುವಂಥ ಅತಿಥಿ ಥರ ಕ್ಷೇತ್ರಕ್ಕೆ ಬಂದು ಹೋಗ್ತಾಯಿದ್ರು. ಈಗ ನಮ್ಮ ನಾಯಕರು ಮಾಜಿ ಶಾಸಕರ ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆ 2.5 ವರ್ಷದ ನಂತರ ಹೇಳ್ತಾ ಇದ್ದಾರೆ. 2.5 ವರ್ಷದ ನಂತರ ನಾನು ತಂದಂಥ ಕಾರ್ಯಕ್ರಮನ ಇವರು ಉದ್ಘಾಟನೆ ಮಾಡ್ತಾವ್ರೆ ಅಂತ. ದಯಮಾಡಿ ನಮ್ಮ ಮಾಧ್ಯಮ ಸ್ನೇಹಿತರ ಮೂಲಕ ಕೇಳಲಿಕ್ಕೆ ಬಯಸ್ತೀನಿ ಅವ್ರಿಗೆ, ನೀವು ತಂದಿರ್ತಕ್ಕಂಥ ಕಾರ್ಯಕ್ರಮಗಳ ಕಾರ್ಯಾದೇಶವನ್ನು, ಅನುಮೋದನೆ ಆಗಿರ್ತಕ್ಕಂಥ ಪಟ್ಟಿಯನ್ನು ನೀವು ಬಿಡುಗಡೆ ಮಾಡಿ ಇದನ್ನು ನಾನು ತಂದಿದ್ದೆ, ಇವರು ಉದ್ಘಾಟನೆ ಮಾಡ್ತಾವ್ರೆ ಅಂತ ಹೇಳಿದ್ರೆ ಜನನೂ ನಂಬ್ತಾರೆ, ಕಾರ್ಯಕರ್ತರು ನಂಬ್ತಾರೆ, ಆ ಪಕ್ಷದವರು ಕೂಡ ನಂಬ್ತಾರೆ. ಈ ರೀತಿ ಕಲ್ಪಿತವಾದ ಭಾವನೆಗಳನ್ನು ವ್ಯಕ್ತಪಡಿಸೋದ್ರ ಮೂಲಕ ನಮ್ಮ ನಾಯಕರ ತೇಜೋವಧೆ ಮಾಡ್ಬಿಡ್ತೀನಿ ನಾನು ಅಂತಕ್ಕಂಥದ್ದು ಏನಾರಾಗಿದ್ದರೆ ಅದು ನಿಮ್ಮ ಮೂರ್ಖತನದ ಪರಮಾವಧಿ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಕೆಲವು ತಿಂಗಳುಗಳಿಂದ ಉಚ್ಚ ನ್ಯಾಯಾಲಯದಲ್ಲಿ ಮಾನನಷ್ಟ ಮೊಕದ್ದಮೆ ಸಂಬಂಧಪಟ್ಟಂಗೆ ಇವರೇ ಕ್ಷಮೆ ಯಾಚಿಸವ್ರೆ.
ನಾನು ಈ ರೀತಿ ಅನ್ನಬಾರ್ದಾಗಿತ್ತು, ನಂದು ಲೋಪ ಆಗಿದೆ ಅಂತ ಕ್ಷಮೆ ಯಾಚಿಸ್ಕೊಂಡು ವಿಡ್ರಾ ಮಾಡ್ಕೊಂಡವ್ರೆ. ಇಂಥವರು ಈಗ ನಮ್ಮ ನಾಯಕರ ಬಗ್ಗೆ ಮಾತಾಡ್ಲಿಕ್ಕೆ ಹೊರಟರು. ಮಾನ್ಯ ಕೇಂದ್ರ ಸಚಿವರು ಮಾಧ್ಯಮದ ಮೂಲಕ ಜಿಲ್ಲೆ ಜನತೆಗೆ ಹೇಳ್ತಾ ಇದ್ದಾರೆ, ನಮ್ಗೆ ಯಾವುದು ಸ್ಥಳ ಕೊಟ್ಟಿಲ್ಲ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಅಂತ. ನಮ್ಮ ಮಂಡ್ಯ ಶಾಸಕರು ಉತ್ತರ ಕೊಟ್ಟಿದ್ದಾರೆ ಈಗ ಆಲ್ರೆಡಿ. ಬೇಕಾದಷ್ಟು ಜಾಗ ಕೊಡ್ತೀವಿ ಸ್ವಾಮಿ, ದಯಮಾಡಿ ನಿಮ್ಮ ಈ ಏನು ಅಭಿವೃದ್ಧಿ ಪರ ಕಾರ್ಯಕ್ರಮ ಇದೆ ಅದನ್ನು ದಯಮಾಡಿ ಅನುಷ್ಠಾನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ತನಕಲೂ ಕೂಡ ನಮ್ಮ ಮುಖ್ಯಮಂತ್ರಿಗಳನ್ನಾಗಲಿ ಅಥವಾ ನಮ್ಮ ಕೈಗಾರಿಕಾ ಸಚಿವರನ್ನಾಗಲಿ ಭೇಟಿ ಮಾಡ್ತಕ್ಕಂಥ 1.5 ವರ್ಷಗಳಾದರೂ ಕೂಡ ಕೇಂದ್ರ ಸಚಿವರಾಗಿ 1.5 ವರ್ಷಗಳಾದರೂ ಕೂಡ ಆ ಯಾವುದೇ ರೀತಿಯಾದ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಇವರು ಭೇಟಿ ಮಾಡಿ ಮನವರಿಕೆ ಮಾಡ್ತಕ್ಕಂಥದ್ದು ಮಾಡ್ದಲ್ಲೇ ಮಂಡ್ಯಕ್ಕೆ ಆಗಿಂದಾಗೆ ಭೇಟಿ ಕೊಡುವಾಗ ಪ್ರಚಾರಕ್ಕೋಸ್ಕರ ಈ ರೀತಿಯ ತಪ್ಪು ಮಾಹಿತಿಗಳನ್ನು ಜನತೆಗೆ ಕೊಡೋದನ್ನು ದಯಮಾಡಿ ಇನ್ನು ಮುಂದಾದರೂ ನಿಲ್ಲಿಸಿ. ನಿಜವಾಗ್ಲೂ ಅಭಿವೃದ್ಧಿ ಪರವಾದ ಕಾಳಜಿ ಇದ್ದರೆ, ಕೈಗಾರಿಕೆ ತರಲೇಬೇಕು ಅನ್ನೋ ಉದ್ದೇಶ ಇದ್ದರೆ ಅದಕ್ಕೊಂದು ಹಂತಗಳಿದ್ದಾವೆ. ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕೆಲವೊಂದು ಹಂತಗಳಿವೆ. ಆ ಮೂಲಕ ಇವರು ಹೋದರೆ ಖಂಡಿತವಾಗಿಯೂ ನಮ್ಮ ಸರ್ಕಾರದ್ದು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರದ್ದು ಸಂಪೂರ್ಣವಾಗಿ ಸಹಕಾರ ಇರ್ತದೆ. ಅತ್ಯಂತ ಅಭಿವೃದ್ಧಿ ಪಥದಲ್ಲಿ ಇವತ್ತು ಜಿಲ್ಲೆ ಹೋಗ್ತಾ ಇದೆ ಅನ್ನುವಂಥದ್ದನ್ನು ಸಹಿಸ್ಕೋಕ್ಕಾಗ್ದಲೇ ಈ ರೀತಿ ಮಾತಾಡ್ತಾ ಇರ್ತಕ್ಕಂಥ ನಾಗಮಂಗಲ ಶಾಸಕನ ದುರ್ವರ್ತನೆಯನ್ನು ನಾವು ಖಂಡಿಸ್ತೀವಿ. ಬಹಿರಂಗ ಚರ್ಚೆಗೆ ಆಹ್ವಾನ ಕೊಡ್ತೀವಿ. ಇವರು ಆಡಳಿತ ಮಾಡಿದಂಥ 5 ವರ್ಷದಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಾಗಮಂಗಲ ತಾಲೂಕಿಗೆ ತಂದಿದ್ದಾರೆ ಕ್ಷೇತ್ರಕ್ಕೆ, ಅಥವಾ ನಮ್ಮ ನಾಯಕರು ಈ 2 ವರ್ಷದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಏನೇನು ಜಾರಿ ಮಾಡಿದ್ದಾರೆ ಅನ್ನುವಂಥದ್ದನ್ನು ನೇರ ಚರ್ಚೆಗೆ ಆಹ್ವಾನ ಮಾಡ್ತಾ ಇದ್ದೀವಿ. ಪಟ್ಟಿನ ತಗೊಂಡೇ ಬರ್ಬೋದು ಅವರು. ನಮ್ಮ ಹತ್ರ ಪಟ್ಟಿ ಇರ್ತಕ್ಕಂಥದ್ದನ್ನು ಕೂಡ ನಾವು ಹೇಳ್ತೀವಿ. ಆಗ ನಿಜವಾದ ಸತ್ಯ ಜನತೆಗೆ ಗೊತ್ತಾಯ್ತದೆ. ಶನಿವಾರ ಭಾನುವಾರ ಅಂತ ಭಾಳ ಕೇವಲವಾಗಿ ಮಾತಾಡ್ತಾರಲ್ಲ, ತಾನು ಕಳ್ಳ ಪರೋ ನಂಬ ಅಂತ ಕನ್ನಡದಲ್ಲಿ ಗಾದೆ ಇದೆ. ಇವರೆಲ್ಲ ಶನಿವಾರ ಭಾನುವಾರ ಬರ್ತಿದ್ರೇನೋ ಕಲೆಕ್ಷನ್ಗೆ. ಅದಕ್ಕೆ ನಮ್ಮ ಸಚಿವ್ರನ್ನ ಇಡೀ ರಾಜ್ಯದಲ್ಲಿ ಇವತ್ತು ಕೇಂದ್ರ ಸಚಿವರು ಕೂಡ ಕರ್ನಾಟಕ ರಾಜ್ಯದ ಕೃಷಿ ಖಾತೆಯನ್ನು ಅಭಿನಂದಿಸ್ತಾ ಇದ್ದಾರೆ, ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಅದು ಯಾವುದನ್ನೂ ಸಹಿಸ್ಕೋಕ್ಕಾಗ್ದಲೇ ಇವರು ಈ ರೀತಿ ಆರೋಪ ಮಾಡ್ತಾ ಇರ್ತಕ್ಕಂಥದ್ದನ್ನು ಖಡಾಖಂಡಿತವಾಗಿ ಇನ್ನು ಮುಂದೆ ನಿಲ್ಲಿಸಬೇಕು ಅಂತ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಮೂಲಕ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಾವು ವಿಷಯಾಧಾರಿತವಾದ ಆಲೋಚನೆಯನ್ನು, ವಿಷಯಾಧಾರಿತವಾದ ಚರ್ಚೆಯನ್ನು ಸ್ವಾಗತ ಮಾಡ್ತೀವಿ. ಈ ಸೊಳ್ಳು ಪೊಳ್ಳು ಇವೆಲ್ಲವನ್ನು ಕೂಡ ನಾವು ಖಂಡಿಸ್ತೀವಿ ಅಂತಕ್ಕಂಥದ್ದನ್ನು ನಿಮ್ಮ ಮೂಲಕ ಸನ್ಮಾನ್ಯ ನಾಗಮಂಗಲ ಕ್ಷೇತ್ರದ ಶಾಸಕನಿಗೆ ಹೇಳ್ತಾ ಇದ್ದೀವಿ. ಇನ್ನು ಮುಂದಾದರೂ ಕೂಡ ಜನಪರವಾದ ಅಭಿವೃದ್ಧಿ ಪರವಾದ ವಿಚಾರವನ್ನು ಮುಂದಿಟ್ಕೊಂಡು ಚರ್ಚೆ ಮಾಡಿ. ಈ ರೀತಿ ಕುತ್ಸಿತವಾದ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದನ್ನು ಬಿಡಬೇಕು ಅನ್ನುವಂಥದ್ದನ್ನು ಮತ್ತೆ ಅವರಿಗೆ ನಾವು ಆಗ್ರಹಪೂರ್ವಕವಾಗಿ ಹೇಳಲಿಕ್ಕೆ ಬಯಸ್ತೀವಿ. ಗೋಷ್ಠಿಯಲ್ಲಿ ಸುಂಡಳ್ಳಿ ಮಂಜುನಾಥ್, ವಿಜಯಕುಮಾರ್, ಶ್ರೀಧರ್, ನಾಗರಾಜು, ಗುರುರಾಜ್ ಇದ್ದರು. ಪಾಂಡವಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ವಿಶ್ವ ರೈತ ದಿನಾಚರಣೆ ಹಾಗೂ ಮಾಜಿ ಶಾಸಕ ದಿವಂಗತ ಕೆ. ಪುಟ್ಟಣ್ಣಯ್ಯವರ ಜನ್ಮದಿನದ ಪ್ರಯುಕ್ತ ಬೃಹತ್ ಉದ್ಯೋಗ ಮೇಳ ಆಯೋಜನೆ ಕುರಿತಂತೆ ಪತ್ರಿಕಾಗೋಷ್ಠಿ ನಡೆಯಿತು. ಪುಟ್ಟಣ್ಣಯ್ಯ ಫೌಂಡೇಶನ್ ಹಾಗೂ ಉದ್ಯೋಗದಾತ ಫೌಂಡೇಶನ್ ಸಹಯೋಗದಲ್ಲಿ ಇದೇ ಡಿಸೆಂಬರ್ 23ರಂದು ಪಾಂಡವಪುರ ಪಟ್ಟಣದ TAPC ರೈತ ಸಭಾಂಗಣದಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಉದ್ಯೋಗ ಮೇಳ ನಡೆಯಲಿದೆ ಅಂತ ಮಾಹಿತಿ ನೀಡಲಾಯಿತು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಫೌಂಡೇಶನ್ ಅಧ್ಯಕ್ಷೆ ಸುನೀತಾ ಪುಟ್ಟಣ್ಣಯ್ಯ, ಗ್ರಾಮೀಣ ಪ್ರದೇಶದ ಯುವಕರಲ್ಲಿ ಹೆಚ್ಚುತ್ತಿರುವ ನಿರುದ್ಯೋಗ ಸಮಸ್ಯೆ ನಿವಾರಣೆಯ ಉದ್ದೇಶದಿಂದ ಈ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ವಿವರಣೆ ನೀಡಿದರು. ಮೇಳದಲ್ಲಿ ಅಂಗವಿಕಲರಿಗೂ ವಿಶೇಷ ಉದ್ಯೋಗ ಅವಕಾಶ ಕಲ್ಪಿಸಲಾಗಿದ್ದು ವಾಯ್ಸ್ ಆಫ್ ಟೆಲಿ ಫೌಂಡೇಶನ್ ಕೂಡ ಭಾಗವಹಿಸಲಿದೆ ಅಂತ ಹೇಳಿದರು. 23ನೇ ತಾರೀಕು TAPCMS ಅಲ್ಲಿ ಸಭಾಂಗಣದಲ್ಲಿ ಉದ್ಯೋಗ ಮೇಳವನ್ನು ಮಾಡ್ತಾ ಇದ್ದಾರೆ. ಏನಂದರೆ ನಿರುದ್ಯೋಗ ಸಮಸ್ಯೆ ಬಹಳ ಜಾಸ್ತಿ ಇರೋದ್ರಿಂದ ಇಲ್ಲಿ SSLC ಇಂದ ITI, ಡಿಪ್ಲೊಮಾ ಮತ್ತು ಡಿಗ್ರಿಗಳು ಯಾವುದೇ ಡಿಗ್ರಿ ಆಗಿರ್ಬೋದು, ಅವರೆಲ್ರಿಗೂ ಒಂದು ಉದ್ಯೋಗ ಅವಕಾಶವನ್ನು ಮಾಡ್ತಾ ಇದ್ದಾರೆ. ಇದು ದರ್ಶನ್ ಭಾಳ ಆಲೋಚನೆ ಮಾಡಿ 45ರಿಂದ 50 ಕಂಪ್ನಿಗಳು ಬಂದು ಭಾಗವಹಿಸ್ತದೆ ಇಲ್ಲಿ. ಅದರಲ್ಲಿ ಯಾರಿಗೂ ಕೆಲಸ ಇಲ್ಲ ಅನ್ನಂಗಿಲ್ಲ, ಎಲ್ರಿಗೂ ಕೆಲಸದ ಅವಕಾಶವನ್ನು ಕಲ್ಪಿಸಿ ಕೊಟ್ಟಿದ್ದಾರೆ. ದಯವಿಟ್ಟು ತಾವೆಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ವಿಶ್ವ ರೈತ ದಿನಾಚರಣೆ ಮತ್ತು
ಪುಟ್ಟಣ್ಣಯ್ಯನವರ ಜನ್ಮದಿನೋತ್ಸವದ ಪ್ರಕಾರ ಅಲ್ಲಿ ಇದು ಉದ್ಯೋಗ ಮೇಳವನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ಈ ಸದುಪಯೋಗವನ್ನು ಪಡ್ಕೋಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತೀನಿ. ಗೋಷ್ಠಿಯಲ್ಲಿ ರೈತ ಸಂಘದ ಮುಖಂಡರಾದ ದಯಾನಂದ್, KT ಗೋವಿಂದೇಗೌಡ, ಚಿಕ್ಕಾಡೆ ಹರೀಶ್, ಓಮಣ್ಣ ಸೇರಿದಂತೆ ಅನೇಕರಿದ್ದರು. ಮಧುರ್ ತಾಲೂಕಿನ ಸೋಮನಹಳ್ಳಿ ಗ್ರಾಮದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಆವರಣದಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಂಘದ ಸಹಯೋಗದಲ್ಲಿ ಕಾಲೇಜು ಸ್ಥಾಪನೆಗೊಂಡ 25 ವರ್ಷದ ನೆನಪಿಗಾಗಿ ಬೆಳ್ಳಿ ಹಬ್ಬ ಕಾರ್ಯಕ್ರಮ ನಡೆಯಲಾಯಿತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಸಕರಾದ ಕದರೂರು ಉದಯ್, ಈ ಭಾಗದಲ್ಲಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಸ್ಥಾಪನೆಯಾಗಿರುವುದರಿಂದ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲವಾಗಲಿದೆ ಅಂತ ಹೇಳಿದರು. ಎಲ್ಲರೂ ಕೂಡ ಭಾಗವಹಿಸಿದ್ದೀರಾ. ಈ ಒಂದು ಕಾರ್ಯಕ್ರಮ ನಿಗದಿ ಆಗೋಕ್ಕೂ ಮೊದಲೇ ಸುಮಾರು 1.5 ತಿಂಗಳು ಮೊದಲೇ ನನ್ನ ಹತ್ರ ದಿನಾಂಕವನ್ನ ಕೇಳಿದ್ರು. ಆಯ್ತು, ಮಾಡ್ಕೊಳ್ಳಿ ಅಂತ ಹೇಳಿದ್ರು. ತದನಂತರ ಅಧಿವೇಶನ ಫಿಕ್ಸ್ ಆಯ್ತು. 19-19ರವರೆಗೆ ಇನ್ವಿಟೇಷನ್ ಕೊಡೋಕ್ ಬಂದಾಗಲೂ ನಾನು ಇಲ್ಲ, ಅಧಿವೇಶನ ಮುಗಿದಿರ್ತದೆ, ಬರ್ತೀನಿ ಅಂತ ಕೂಡ ಹೇಳಿದ್ದೆ. ಆದ್ರೆ ನಮ್ಮ ಸಭಾಧ್ಯಕ್ಷರು ವಿಧಾನಸಭೆಯನ್ನು ಇವತ್ತಿಗೂ ಕೂಡ ಒಂದು ದಿನ ಮುಂದೂಡಿ ಇವತ್ತಿಗೂ ಕೂಡ ಅಧಿವೇಶನ ನಡೀತಾ ಇದೆ. ಆದ್ರೂ ನಾವು ಹಿಂದೆ ಈ ಕಾರ್ಯಕ್ರಮ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನು 2 ವಾರ ಇರಲ್ಲ ಅಂತ ಹೇಳಿ ಇವತ್ತಿಗೆ ಬಹಳಷ್ಟು ಕಾರ್ಯಕ್ರಮಗಳಿಗೆ ಒಪ್ಪಿಗೆಯನ್ನ ಸೂಚಿಸಿದ್ದು. ಆದ್ರಿಂದ ಅಧಿವೇಶನ ಮೊಟಕುಗೊಳಿಸಿ ಇಲ್ಲಿ ಬರಬೇಕಾಯಿತು. ಬಹಳ ಸಂಭ್ರಮದಿಂದ ನಮ್ಮ ಎಲ್ಲ ಇಲ್ಲಿ ಒಂದು ಕಲ್ತಿ ಹೋದಂತ ಹಳೆಯ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಈ ಒಂದು ಬೆಳ್ಳಿ ಹಬ್ಬವನ್ನ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ನಾವು 88, 89, 90 ಆಸ್ಪಾಸ್ನಲ್ಲಿ ಇದೇ ಪಕ್ಕದ ಈ ಸಂದರ್ಭದಲ್ಲಿ ಮಂಡ್ಯದ ರಕ್ತನಿಧಿ ಕೇಂದ್ರದಿಂದ ಕಾಲೇಜು ಆವರಣದಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು. ಹಳೆಯ ವಿದ್ಯಾರ್ಥಿಗಳು ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳು ರಕ್ತದಾನ ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ 5 ಜನ ತಾಲೂಕಿನ ಹಿರಿಯರನ್ನು ಗೌರವಿಸಲಾಯಿತು. ಸಮಾರಂಭದಲ್ಲಿ ಕಾಲೇಜು ಪ್ರಾಂಶುಪಾಲ ಪ್ರಕಾಶ್ ಬಾಬು, CEO ನಂದಿನಿ, ADC ಶಿವಾನಂದಮೂರ್ತಿ, ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ರಾಮಲಿಂಗಯ್ಯ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಮಂಡ್ಯ ಲೋಕಸಭಾ ಸದಸ್ಯರು ಹಾಗೂ ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದ HD ಕುಮಾರಸ್ವಾಮಿ ಅವರು ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದು, ಮಾಜಿ ಶಾಸಕ KT ಶ್ರೀಕಂಠೇಗೌಡ ಅವರ ಮೂಲಕ ಮೈಸೂರು ಶಾಲೆಯ ಶಿಕ್ಷಕರಿಗೆ, ITI ಕಾಲೇಜು ಶಿಕ್ಷಕರಿಗೆ ಮತ್ತು ಸಿಬ್ಬಂದಿಗಳಿಗೆ ವೇತನ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಲೋಕಸಭಾ ಸದಸ್ಯರು ಹಾಗೂ ಕೇಂದ್ರದ ಬೃಹತ್ ಕೈಗಾರಿಕಾ ಸಚಿವ HD ಕುಮಾರಸ್ವಾಮಿ ಅವರು ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದಾರೆ. ಅವರಿಗೆ ಬರುವ ವೇತನದ ಹಣದಲ್ಲಿ ಮೈಸೂರು ಶಾಲೆ ಶಿಕ್ಷಕರಿಗೆ, ITI ಕಾಲೇಜು ಶಿಕ್ಷಕರಿಗೆ ಮತ್ತು ಶಿಕ್ಷಕೇತರ ಸಿಬ್ಬಂದಿಗಳಿಗೆ ವೇತನದ ಚೆಕ್ ವಿತರಣೆ ಮಾಡಿ ಈ ಮೂಲಕ ಮೈಸೂರು ಶಾಲೆ ಮತ್ತು ITI ಕಾಲೇಜು ಯಶಸ್ವಿಯಾಗಿ ಮುನ್ನಡೆಯಲು ಅನುಕೂಲವಾಗುವ ವಾತಾವರಣಕ್ಕೆ ಕುಮಾರಸ್ವಾಮಿ ಅವರು ಕಾರಣೀಭೂತರಾಗಿದ್ದಾರೆ ಅಂತ ಹೇಳಿದರು. ಮಂಡ್ಯ ಲೋಕಸಭಾ ಸದಸ್ಯರು ಮತ್ತು ಕೇಂದ್ರದ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಖಾತಾ ಸಚಿವರಾದಂಥ ಸನ್ಮಾನ್ಯ HD ಕುಮಾರಸ್ವಾಮಿ ಅವರು ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದಾರೆ. ಇವತ್ತು ಅವರಿಗೆ ಬರುವ ವೇತನದ ಬಾಕ್ತು ಹಣದಲ್ಲಿ ಮೈಸೂರು ಪ್ರೌಢಶಾಲಾ ಶಿಕ್ಷಕರಿಗೆ ಮತ್ತು ಶಿಕ್ಷಕೇತರರಿಗೆ, ಹಾಗೆಯೇ ITI ಮೈಸೂರು ಕಾಲೇಜಿನ ಶಿಕ್ಷಕರಿಗೆ ಮತ್ತು ಶಿಕ್ಷಕೇತರರಿಗೆ ವೇತನದ ಚೆಕ್ಕನ್ನು ವಿತರಣೆ ಮಾಡಿದ್ದೇವೆ. ಈ ಮೂಲಕ ಮೈಸೂರು ಶಾಲೆ ಮತ್ತು ITI ಕಾಲೇಜುಗಳು ಯಶಸ್ವಿಯಾಗಿ ಮುನ್ನಡೆಯಲು ಇವತ್ತು ಅನುಕೂಲವಾಗುವಂಥ ವಾತಾವರಣಕ್ಕೆ ಕುಮಾರಸ್ವಾಮಿ ಅವರು ಕಾರಣೀಭೂತರಾಗಿದ್ದಾರೆ. ಅವರಿಗೆ ಈ ಎಲ್ಲ 2 ಕಾಲೇಜುಗಳ ಶಾಲೆಗಳ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತೇನೆ. ಅದರ ಜೊತೆಗೆ ಈ ಶಾಲೆ ಮತ್ತು ITI ಕಾಲೇಜಿನ ಸಮಗ್ರ ಅಭಿವೃದ್ಧಿಗೆ ಅವರು ಒಪ್ಪಿಗೆಯನ್ನು ನೀಡಿದ್ದಾರೆ. ಆ ಕುರಿತು ಈಗಾಗಲೇ ಒಂದು ಎಸ್ಟಿಮೇಟನ್ನು ಸಿದ್ಧಪಡಿಸಿ ಕೇಂದ್ರ ಸರ್ಕಾರದಲ್ಲಿ CSR ಫಂಡ್ಗೆ ಅವರು ಸಲ್ಲಿಕೆಯನ್ನು ಕೂಡ ಮಾಡಿದ್ದಾರೆ. ಬಹುಶಃ ಈ ವರ್ಷದ ಆಖರಿನಲ್ಲಿ ಅಂದರೆ ಮಾರ್ಚ್ ತಿಂಗಳಿನಲ್ಲಿ ಆ ಹಣ ಬಿಡುಗಡೆ ಆಗುವ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಯಾವ ಕಾರಣಕ್ಕೂ ಅವರು ಕಾರ್ಖಾನೆ ವಿಚಾರವನ್ನು ಯಾವತ್ತೂ ಮಾತಾಡಿಲ್ಲ.
ಈ ಶಾಲೆಯ ಅಭಿವೃದ್ಧಿ, ಶಾಲೆಯ ಶಿಕ್ಷಕರ ವೇತನ ಈ ಬಗ್ಗೆ ಮಾತು ಕೊಟ್ಟಿದ್ದಾರೆ, ಮಾತನ್ನು ಬಳಸ್ಕೊಂಡಿದ್ದಾರೆ. ಕೆಲವರು ಕಪೋಕಲ್ಪಿತ ಮಾತುಗಳನ್ನು ಆಡ್ತಾ ಇದ್ದಾರೆ. ಕಾರ್ಖಾನೆಗೆ ಅವರು ಕೋಟಿ ಕೋಟಿ ದುಡ್ಡು ಅಗತ್ಯ ಏನಿದೆ? ನೀವು ಪ್ರಣಾಳಿಕೆಯಲ್ಲೇ ಹೇಳಿದ್ರಿ ಮೈಸೂರು ಹೊಸ ಸಕ್ಕರೆ ಕಾರ್ಖಾನೆಯನ್ನ ಮಾಡ್ತೀವಿ ಮತ್ತು ಈಗಿರೋ ಕಾರ್ಖಾನೆಯನ್ನು ಸರಿ ಮಾಡ್ತೀವಿ ಅಂತೇಳಿ. ಅದನ್ನ ಉಳಿಸ್ಕೊಳ್ಳಿ ಸ್ವಾಮಿ. ಅದು ಬಿಟ್ಟು ಕುಮಾರಸ್ವಾಮಿಯವರ ಮೇಲೆ ವೃಥಾ ಆರೋಪವನ್ನು ಮಾಡಬೇಡಿ. ಇವತ್ತು ರೈತರಿಂದ ವಸೂಲು ಮಾಡಿದ 4 ರೂಪಾಯಿ ಹಣ ಇದೆಯಲ್ಲ, ಏನಾಗಿದೆ? ಅದರಿಂದ ಇನ್ನು ಮುಂದೆ ಈ 2 ಶಾಲೆ ಮತ್ತು ಕಾಲೇಜಿನ ಶಿಕ್ಷಕರಿಗೆ ವೇತನ ಕೊಟ್ಕೊಂಡು ಹೋಗುವಂಥ ಜವಾಬ್ದಾರಿ ಕಾರ್ಖಾನೆ ಮೇಲೆ ಮತ್ತು ಟ್ರಸ್ಟ್ ಮೇಲೆ ಇದೆ. ನಿಮ್ಮಲ್ಲಿರುವ ಹಣವನ್ನು ಕೂಡಲೇ ನೀವು ಟ್ರಸ್ಟ್ಗೆ ಅಥವಾ ನಮ್ಮ ಹಿರಿಯ ವಿದ್ಯಾರ್ಥಿಗಳ ಸಂಘಕ್ಕೆ ವರ್ಗಾಯಿಸಿ. ಆಗ ಮುಂದಿನ ದಿನಗಳಲ್ಲಿ ಕೊಡಬೇಕಂತ ವೇತನವನ್ನು ಅವರು ಬಟ ಮಾಡ್ಕೊಂಡು ಹೋಗ್ತಾರೆ. ರೈತರಿಂದ ಹಿಡ್ದಿರ್ತಕ್ಕಂಥ ಹಣವನ್ನು ನೀವೇ ಇಟ್ಕೊಂಡಿದ್ರಿ. ಇದು ನನ್ನ ಪ್ರಶ್ನೆ. ಇವತ್ತು ಮತ್ತೊಮ್ಮೆ ಕುಮಾರಸ್ವಾಮಿಗೆ ಕೃತಜ್ಞತೆಗಳನ್ನು ಹೇಳ್ತಾ ಈ ಶಾಲೆ ಮತ್ತು ಕಾಲೇಜಿನ ಬಗ್ಗೆ ಅವರು ಪ್ರೀತಿಯನ್ನು ತೋರಿಸಿರುವ ಮತ್ತು ಸಹಕಾರ ನೀಡ್ತಾ ಇರ್ತ ಕಾರಣಕ್ಕಾಗಿ ಈ ಜಿಲ್ಲೆಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ಮೈಸೂರು ಶಾಲೆ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಜಯರಾಮು, ಉಪಾಧ್ಯಕ್ಷರಾದ ಸತ್ಯನಾರಾಯಣರಾವ್, ಮೈಸೂರು ಶಾಲೆ ಮುಖ್ಯ ಶಿಕ್ಷಕಿ ಎಸ್ ಟಿ ವಿಶಾಲಾಕ್ಷಿ, ನಾಲ್ವಡಿ ಕೃಷ್ಣರಾಜ ಐಟಿಐ ಕಾಲೇಜು ಪ್ರಾಂಶುಪಾಲರಾದ ಶಂಕರ್ ಸೇರಿದಂತೆ ಅನೇಕರು ಹಾಜರಿದ್ದರು. ಮದ್ದೂರು ಪಟ್ಟಣದ ಪ್ರವಾಸಿ ಮಂದಿರ ವೃತ್ತದಿಂದ ಕೊಲ್ಲಿ ವೃತ್ತದವರೆಗೆ ರೋಟರಿ ಸಂಸ್ಥೆ ಮದ್ದೂರು, ವರ್ಧಮಾನ್ ಪ್ಯಾರೋ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಪಲ್ಸ್ ಪೋಲಿಯೋ ಲಸಿಕೆ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ 21ರ ಭಾನುವಾರ 5 ವರ್ಷ ಒಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ಹಾಕಿಸುವ ಮೂಲಕ ಪೋಲಿಯೋ ಮುಕ್ತ ಭಾರತವನ್ನು ಮಾಡಬೇಕು ಎಂಬ ಘೋಷಣೆಯೊಂದಿಗೆ ಜಾಥಾ ನಡೆಸಲಾಯಿತು. ಜಾಥಾ ಕಾರ್ಯಕ್ರಮಕ್ಕೆ ಹಿರಿಯ ವೈದ್ಯಾಧರಾದ ಡಾಕ್ಟರ್ ಸಿದ್ದೇಗೌಡ ಚಾಲನೆ ನೀಡಿ ಪೋಲಿಯೋ ಮುಕ್ತ ಭಾರತವನ್ನಾಗಿ ನಾವೆಲ್ಲರೂ ಮಾಡೋಣ ಅಂತ ಶುಭ ಹಾರೈಸಿದರು. ನಾವು ಮಾಡ್ಕೊಂಡು ಬಂದಿದ್ದೀವಿ. ಈಗ ಆಲ್ಮೋಸ್ಟ್ ಭಾರತ ಪೋಲಿಯೋದಿಂದ ಪೋಲಿಯೋ ಮುಕ್ತ ಭಾರತ ಆಗ್ತಾ ಇದೆ. ಆದ್ದರಿಂದ ನಾವು ಕೊನೆ ಹಂತದಲ್ಲಿ ಇರೋದ್ರಿಂದ ಇದು ತುಂಬ ಇಂಟೆನ್ಸಿವ್ ಆಗಿ ಮಾಡಿ ಯಾವುದೇ ಮಕ್ಕಳನ್ನು 5 ವರ್ಷದಿಂದ ಕೆಳಗಿರ್ತಕ್ಕಂಥ ಮಕ್ಕಳನ್ನು ಮಿಸ್ ಮಾಡ್ದೇನೆ ಎಲ್ಲ ಮಕ್ಕಳಿಗೂ ಮುಂಚೆ ಎಷ್ಟು ಸಾರಿ ಹಾಕಿಸಿದ್ರು ಕೂಡ ಮತ್ತೆ ಈಗ 2ನೇ ಪೋಲಿಯೋವನ್ನು ಹಾಕಿಸಿ ಪೋಲಿಯೋ ಮುಕ್ತ ಭಾರತವನ್ನಾಗಿ ಮಾಡೋದಕ್ಕೆ ಈ ಒಂದು ಅಭಿಯಾನಕ್ಕೆ. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಶ್ರೀನಿವಾಸ್, ಪದಾಧಿಕಾರಿಗಳಾದ ಹೊನ್ನೇಗೌಡ, ರಾಜೇಶ್, ನಿವೃತ್ತ ಯೋಧ ಕುಮಾರ್, ಡಿಪಿ ಶಿವಪ್ಪ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಮದ್ದೂರು ತಾಲೂಕಿನ ನಗರಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ 26ನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಸುವರ್ಣ ವರ್ಷಾಚರಣೆ ಸಿದ್ಧತೆ ಚಾಲನೆ ಸಭೆ ನಡೆಯಿತು. ಮನ್ಮು ನಿರ್ದೇಶಕ ಹರೀಶ್ ಬಾಬು ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಸಂಘದ ಆಡಳಿತ ಮಂಡಳಿ ಮತ್ತು ಸದಸ್ಯರು ಸ್ಥಳೀಯವಾಗಿ ಆಡಳಿತಾತ್ಮಕ ಹಾಗೂ ವೈಜ್ಞಾನಿಕ ಹೈನೋದ್ಯಮ ಕುರಿತು ತರಬೇತಿ ದೊರೆಯುವಂತಾಗಬೇಕು. ಈ ನಿಟ್ಟಿನಲ್ಲಿ ತಾಲೂಕಿನಲ್ಲಿ ಪ್ರಥಮವಾಗಿ ತರಬೇತಿ ಕೇಂದ್ರದ ಆಲೋಚನೆಯೊಂದಿಗೆ ತರಬೇತಿ ಭವನ ಆರಂಭಿಸಿರುವ ನಗರಕೆರೆ ಹಾಲು ಉತ್ಪಾದಕರ ಸಂಘದ ಕ್ರಮ ಮಾದರಿಯಾದದ್ದು ಅಂತ ಶ್ಲಾಘನೆ ವ್ಯಕ್ತಪಡಿಸಿದರು. ಮನ್ಮು ನಿರ್ದೇಶಕ ಎಸ್ ಪಿ ಸ್ವಾಮಿ ಅವರು ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಮಾತನಾಡಿ, ನಗರಕೆರೆ ಹಾಲು ಉತ್ಪಾದಕರ ಸಂಘದ ಆಡಳಿತ ಮಂಡಳಿಯವರ ಸಮಯ ಪ್ರಜ್ಞೆ, ದೂರದೃಷ್ಟಿತ್ವ ಇದು ಉತ್ತಮ ಕಾರ್ಯಕ್ಕೆ ಮಾದರಿ ಅಂತ ಹೇಳಿದರು. ಈ ಭಾಗದಲ್ಲಿ ಇಡೀ ತಾಲೂಕಿನಲ್ಲಿ ನಗರಕೆರೆಯಲ್ಲಿರುವಂಥ ಒಂದು ಸಂಘದ ರೀತಿಯಲ್ಲಿ ಯಾವ ಸಂಘನೂ ನಾನು ಕೊಡಿಲ್ಲ, ಕಾಣಿಸಿಲ್ಲ ಅನ್ಕೋತೀನಿ. ಇಲ್ಲಿವರೆಗೂ ಒಂದು ಮುಂಜಾಗ್ರತೆಯಾಗಿ ಮುಂದಿನ ಸಂಘದ ಬೆಳವಣಿಗೆಗೆ ಬೇಕಾಗಿರುವಂಥ ಏನು ವ್ಯವಸ್ಥೆ ಬೇಕೋ, ಒಂದು ಮೀಟಿಂಗ್ ಆಗಿರ್ಬೋದು, ಸಂಘಕ್ಕೆ ಬೇಕಾಗಿರುವಂಥ ಅವಶ್ಯಕತೆಗಳನ್ನು, ಸಂಘಕ್ಕೆ ಬೇಕಾಗಿರೋ ಎಲ್ಲ ಬೆಳವಣಿಗೆಗೆ ಸಹಕಾರವನ್ನು ಕೊಡುವ ರೀತಿಯಲ್ಲಿ ಇವತ್ತು ಮೀಟಿಂಗ್ ಆಗಿರ್ಬೋದು, ಜೊತೆಗೆ ಬೇರೆ ನೆರೆಹೊರೆ ಸಂಘಗಳಿಗೂ ತರಬೇತಿ ಕೊಡೋ ಕಾರ್ಯಕ್ರಮಗಳ ಬಗ್ಗೆ ಆ ಮುಂಜಾಗ್ರತೆಯಾಗಿ ಆ ಸಂಘಗಳ ಅಭಿವೃದ್ಧಿ ಬಗ್ಗೆನೂ ಕೂಡ ಆಲೋಚನೆ ಮಾಡಿ ಇವತ್ತು ನಗರಕೆರೆ ಒಂದು ಮಾದರಿಯಾಗಿ ಇವತ್ತು ಈ ಕ್ಯಾಲೆಂಡರ್ ಉದ್ಘಾಟನೆಯೂ ಕೂಡ ಒಂದು ಮಾದರಿಯಾಗಿ ಕಾಣಿಸಿದೆ. ಇವತ್ತು ಸಂಘ ಕಟ್ಬಿಟ್ಟು ಆ ಸಂಘದಲ್ಲಿ ಅಧ್ಯಕ್ಷರಾಗೋದ್ರಲ್ಲಿ ಮತ್ತು ಸಂಘ ಬೆಳೆಸೋದ್ರಲ್ಲೇ ಕಿತ್ತಾಟಗಳು ಮಾಡ್ಕೊಂಡು ಸಹಕಾರ ಸಂಘಗಳು ಅವ್ಯವಸ್ಥೆನಲ್ಲಿದೆ. ಕಾರ್ಯದರ್ಶಿಗಳು ಎಷ್ಟೋ ಕಡೆ ಹಣನ ಲಪ್ತಾಯಿಸಿರೋದಕ್ಕೆ ಇವತ್ತು ಸಂಘ ಬೆಳವಣಿಗೆ ಆಗ್ತಿರೋದಕ್ಕೆ ನಮ್ಮ ಇವುಗಳು ಕೆಲವು ಸಸ್ಪೆಂಡ್ ಆಗಿರೋದು ಕೂಡ ಮಾದರಿಯಾಗಿದೆ. ಉಪ ಕಚೇರಿ ವ್ಯವಸ್ಥಾಪಕ ಡಾಕ್ಟರ್ ಮಂಜೇಶ್ ಕೂಡ ಮಾತನಾಡಿದರು. ವೇದಿಕೆಯಲ್ಲಿ ಮನ್ಮೂಲಿ ವಿಸ್ತರಣಾಧಿಕಾರಿ ರತ್ನಮ್ಮ, ರೂಪಾ ರಾಜಶೇಖರ್, ನಲಿಕೃಷ್ಣ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದರು.
ಇದು ಬಾಂಧವ್ಯಗಳ ಬೆಸುಗೆ.